ಇವತ್ತು ನಾವು ಖಡಕ್ಕಾಗಿ ಒಂದು ಕಷಾಯ ಹಾಗೆಯೇ ಕಷಾಯ ಪುಡಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ಕಷಾಯನ ನಾವು ಬೆಳಗ್ಗೆ ಕಾಫಿ ಅಥವಾ ಟೀ ಬದಲಾಗಿ ಕುಡಿಬಹುದು, ಹೆಲ್ದಿಯಾಗಿರುತ್ತೆ. ಹೇ ಆಲ್, ಐ ಆಮ್ ಪೂಜಾ, ವೆಲ್ಕಮ್ ಟು ಮೈ ಚಾನೆಲ್. ನಾನಿಲ್ಲಿ ಕಷಾಯ ಪುಡಿ ಮಾಡೋಕ್ಕೆ 1 ಕಪ್ ಕೊತ್ತಂಬರಿ ಬೀಜ, ಅರ್ಧ ಕಪ್ ಜೀರಿಗೆ, ಒಣಶುಂಠಿ, ಅರಿಶಿಣ ಪುಡಿ ಮತ್ತು ಮೆಣಸು, ಏಲಕ್ಕಿ, ಲವಂಗ, ಸೋಂಪು, ಮೆಂತ್ಯೆ, ಓಂಕಾಳು ಮತ್ತು ಜಾಕಾಯಿನ ತೊಗೊಂಡಿದ್ದೀನಿ. ಮೊದಲು ಒಂದು ಪ್ಯಾನ್ಗೆ ಕೊತ್ತಂಬರಿ ಬೀಜನ ಹಾಕಿ ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿನೇ ಹುರ್ಕೊಳ್ಳೋಣ. ಮತ್ತು ನಾನಿಲ್ಲಿ ಹುರಿಯೋದಕ್ಕೆ ಯಾವುದೇ ರೀತಿ ಎಣ್ಣೆನ ಉಪಯೋಗಿಸಿಲ್ಲ, ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಜೀರಿಗೆನ ಹುರ್ಕೊಂಡು ತೆಗೆದಿಟ್ಕೋತಾ ಇದ್ದೀನಿ. ನಾನಿಲ್ಲಿ ಕೊತ್ತಂಬರಿ ಬೀಜದ ಅರ್ಧದಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಬೋದು, ಬಟ್ ಒಟ್ಟಿಗೆ ಹಾಕಿದ್ರೆ ಜಾಸ್ತಿ ದಿನ ಆ ಪುಡಿನ ಇಡೋಕ್ಕಾಗಲ್ಲ, ಹಾಗಾಗಿ ನಾನು ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ. ಇವಾಗ ನಾನು 1-2 ಸ್ಪೂನ್ ಮೆಣಸು, ಒಂದು 10-12 ಏಲಕ್ಕಿ ಮತ್ತು 1 ಸ್ಪೂನ್ ಸೋಂಪು ಮತ್ತು ಒಂದು 10-15 ಲವಂಗ, ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಕೂಡ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಅಜ್ವಾನ್ ಅಂದರೆ ಓಂಕಾಳು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಚಟಪಟ ಅನ್ನೋದೇನು ಬೇಡ. ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಪುಡಿ ಮಾಡ್ಕೊಂಡಿರೋ ಜಾಕಾಯಿನ ಸೇರಿಸ್ಕೊತಾ ಇದ್ದೀನಿ. ಜಾಕಾಯಿನ ನಾನಿಲ್ಲಿ ತುರ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ಹಾಕಿದ್ರೆ ಅದು ಮಿಕ್ಸಿನಲ್ಲಿ ನೀಟಾಗಿ ಗ್ರೈಂಡ್ ಆಗೋದಿಲ್ಲ. ಶುಂಠಿನೂ ಕೂಡ ನಾನು ಕುಟ್ಕೊಂಡು ಪೌಡ್ರ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಅರಿಶಿನ ಕೂಡ ಸೇರಿಸಿದ್ದೀನಿ. ಎಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಳ್ಳೋಣ. ಒಣ ಶುಂಠಿ ಇಲ್ಲ ಅಂತಂದರೆ ಶುಂಠಿ ಪೌಡ್ರ್ ಇದ್ದರೆ ನೀವು ಅದನ್ನು ಕೂಡ ಹಾಕ್ಕೊಂಡು ಹುರ್ಕೋಬಹುದು. ಇದನ್ನೆಲ್ಲ ಹಾಕಿ ನೀಟಾಗಿ ಹುರ್ಕೊಳ್ಳಿ. ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾಗಿದೆ ಇದಿವಾಗ. ಇದನ್ನು ನಾನಿವಾಗ ಗ್ರೈಂಡಿಂಗ್ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ಪೌಡರ್ ಮಾಡ್ಕೋತಾ ಇದ್ದೀನಿ. ಈ ಕಷಾಯ ಪುಡಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಕುಡಿಯೋದ್ರಿಂದ ಕಫ, ಪಿತ್ತ ಇದೆಲ್ಲನೂ ಕಡಿಮೆ ಆಗುತ್ತೆ. ನಾನಿಲ್ಲಿ ಕಷಾಯ ಹೇಗೆ ಮಾಡೋದು ಅಂತ ಕೂಡ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಪೌಡರ್ ರೆಡಿ ಆಗಿದೆ. ಈ ಕಷಾಯ ಪುಡಿನ ನೀವು ಯಾವುದಾದ್ರೂ ಏರ್ ಟೈಟ್ ಇರೋ ಬಾಕ್ಸ್ಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬಹುದು. ಇದನ್ನು ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ, ಏನೂ ಆಗೋದಿಲ್ಲ. ನೆಕ್ಸ್ಟ್ ಇವಾಗ ಕಷಾಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಒಂದು ಪಾತ್ರೆಗೆ 1.5 ಕಪ್ ಆಗೋಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವ ಕಪ್ ಮೆಜರ್ಮೆಂಟ್ ಬೇಕಾದರೂ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಈ ಕಪ್ ಮೆಜರ್ಮೆಂಟಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ಕಷಾಯ ಪುಡಿನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಸಿ ಕುದಿಸ್ಕೋತಾ ಇದ್ದೀನಿ ಚೆನ್ನಾಗಿ. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿದ್ದಾದಮೇಲೆ ನಾವು ಇದಕ್ಕೆ ಹಾಲನ್ನ ಸೇರಿಸ್ಕೊಳ್ಳೋಣ. ನಿಮಗೆ ಹಾಲು ಇಷ್ಟ ಇಲ್ಲ ಅಂತಂದರೆ ನೀವು ಹಾಗೇ ಕಷಾಯ ಇದಕ್ಕೆ ಬೆಲ್ಲ ಅಥವಾ ಕಲ್ಸಕ್ರೆನ ಹಾಕ್ಕೊಂಡು ಕುಡಿಬಹುದು. ಬಟ್ ಹಾಲು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಯಾವ ಕಪ್ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಹಾಲನ್ನ ಹಾಕ್ಕೋತಾ ಇದ್ದೀನಿ. ಹಾಲನ್ನ ಹಾಕಿದ್ದಾದಮೇಲೆ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಒಂದು 5 ನಿಮಿಷ ಕುದಿದಾದಮೇಲೆ ಕೊನೆಯಲ್ಲಿ ನಾನು ಕಲ್ಸಕ್ರೆನ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ನಾನು ಇದಕ್ಕೆ ಕಲ್ಸಕ್ರೆನ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಕಡಿಮೆ ಬೇಕು ಅಂದರೆ 1 ಸ್ಪೂನ್ ಕಡಿಮೆ ಮಾಡ್ಕೊಳ್ಳಿ. ಬೆಲ್ಲ ಕೂಡ ಹಾಕ್ಕೋಬಹುದು. ಮತ್ತು ನೀವು ಬೆಲ್ಲ ಅಥವಾ ಕಲ್ಸಕ್ರೆನ ಲಾಸ್ಟಲ್ಲಿನೇ ಹಾಕಿ. ಮೊದಲೇ ಹಾಕಿದ್ರೆ ಹಾಲು ಹಾಕೋದ್ರಿಂದ ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ. ಈ ಕಷಾಯನ ನೀವು ಕಾಫಿ ಅಥವಾ ಟೀ ಬದಲಾಗಿ ಡೈಲಿ ಕುಡಿಬಹುದು. ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಇದು ರೆಡಿ ಆಗಿದೆ. ಇದನ್ನು ಇವಾಗ ಸೋಸ್ಕೊಳ್ಳೋಣ. ನಾನು ಆಗಲೇ ಹೇಳ್ದಂಗೆ ನಿಮಗೆ ಕಷಾಯ ಪುಡಿ ಲಾಂಗ್ ಟರ್ಮ್ ಯೂಸ್ ಮಾಡಬೇಕು ಅಂತಂದರೆ ಎಲ್ಲನೂ ಸಪ್ರೇಟಾಗಿಯೇ ಹುರ್ಕೊಳ್ಳಿ. ಇಲ್ಲ ಅಂತಂದರೆ ಬೇಗ ಕೆಡತ್ತೆ ಅದು. ಇಲ್ಲ 1 ವಾರಕ್ಕೆ ಏನಾದರೂ ಮಾಡ್ಕೊತೀವಿ ಅಂತಂದರೆ ಎಲ್ಲ ಸಾಮಗ್ರಿನೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ತುಂಬಾ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಕಷಾಯ ರೆಡಿಯಾಗಿದೆ. ಈ ವೆದರ್ಗಂತೂ ಹೇಳಿ ಮಾಡಿಸಿದ ಕಷಾಯ ಇದು. ಈ ಸಿಂಪಲ್ ಆಗಿರೋ ಆ್ಯಂಡ್ ಹೆಲ್ದಿಯಾಗಿರೋ ಕಷಾಯನ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ.